ರೇಣುಕಾ ಸ್ವಾಮಿ ಒಬ್ಬ ಅಮಾಯಕ ಅಲ್ಲ, ರೇಣುಕಾ ಸ್ವಾಮಿ ಒಬ್ಬ ಕಾಮುಕ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ರೇಣುಕಾ ಸ್ವಾಮಿ ಮಾಡಿದಂತಹ ಕೃತ್ಯವನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ನಾರ್ಮಲ್ ವ್ಯಕ್ತಿ ಆಗಲಿ ಅಥವಾ ಸೆಲೆಬ್ರಿಟಿಗಳಾಗಲಿ ಯಾರೇ ಆಗಲಿ, ಸೊ ಅವನು ಮಾಡಿದಂತಹ ಮೆಸೇಜ್ಗಳಾಗಲಿ, ಅವನು ನಡೆದುಕೊಂಡಂತಹ ರೀತಿ ಆಗಲಿ, ಅವನು ಕಳಿಸಿದಂತಹ ಫೋಟೋಗಳನ್ನ ಅಲ್ಲಿ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾವು ಇಲ್ಲಿವರೆಗೂ ನೋಡಿದ್ವಿ, ಒಂದೇ ಆ್ಯಂಗಲಲ್ಲಿ ಎಲ್ಲ ಮಾಧ್ಯಮಗಳಾಗ್ಬೋದು ಅಥವಾ ಎಷ್ಟೋ ಸೋಷಿಯಲ್ ಮೀಡಿಯಾಗಳಾಗ್ಬೋದು ಒಂದೇ ಆ್ಯಂಗಲಲ್ಲಿ ತೋರಿಸಿದ್ರು. ದರ್ಶನ್ ಅವರು ಒಬ್ಬ ನಟ ಆಗಿದ್ದವರು, ಮಾದರಿ ಆಗಿರಬೇಕಾದಂತಹ ವ್ಯಕ್ತಿ ಈ ರೀತಿ ಒಂದು ಕೃತ್ಯವನ್ನು ಮಾಡಿದ್ದಾರೆ, ಕ್ರೌರ್ಯವನ್ನ ಮೆರೆದಿದ್ದಾರೆ. ದರ್ಶನ್ ಅವರ ಹಟ್ಟಹಾಸ, ದರ್ಶನ್ ಅವರ ರೌದ್ರಾವತಾರ, ಕ್ರೌರ್ಯ, ಹಾಗೆ ಹೀಗೆ ಅಂತ ಅನೇಕ ಸುದ್ದಿಗಳನ್ನ ನಾವು ನೋಡಿದ್ವಿ. ಅದನ್ನೆಲ್ಲ ಮಾಡೋದಕ್ಕೆ ಏನು ಮೂಲ ಕಾರಣ ಅಂತ ನೋಡಿದಾಗ ಅದಕ್ಕಿಂತ ಹೆಚ್ಚಿನ ತಪ್ಪು ಎದ್ದು ಕಾಣ್ತಾ ಇರೋದು ರೇಣುಕಾ ಸ್ವಾಮಿ ಅವರ ತಪ್ಪು. ಸೊ ಕೊಲೆ ಮಾಡಿದ್ದು ಸರಿ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ಇಲ್ಲಿ, ಆದ್ರೆ ಅವನು ಮಾಡಿರ್ತಕ್ಕಂಥ ತಪ್ಪಿದೆಯಲ್ಲ, ಆ ತಪ್ಪಿಗೆ ಶಿಕ್ಷೆ ಇದೆಯಲ್ಲ, ಈ ಶಿಕ್ಷೆ ಕೊಟ್ಟಿದ್ದು ರೀತಿ ತಪ್ಪಿದೆ. ಆದರೆ ಅವನಿಗೆ ಖಂಡಿತ ಶಿಕ್ಷೆಗೆ ಅರ್ಹನಾಗಿದ್ದವನು. ಅವನು ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಅನೇಕ ಹೆಣ್ಮಕ್ಳ ಜೀವನವನ್ನು ಹಾಳು ಮಾಡ್ತಾ ಇದ್ದ. ಅದೇ ರೀತಿ ಒಂದು ಮಾಮೂಲಿ ಹೆಣ್ಣಿಗೆ ಏನಾದ್ರು ಈ ರೀತಿ ಮೆಸೇಜ್ಗಳನ್ನ ಕಳಿಸಿ ಈ ರೀತಿ ಟಾರ್ಚರ್ ಕೊಟ್ಟಿದ್ರೆ, ಒಂದು ವೇಳೆ ಆತ ಏನ್ ಮಾಡ್ತಾ ಇದ್ದ ಅಂದ್ರೆ ಒಂದು ನಂಬರ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದಂತೆ. ಸೊ ಹೀಗೆ ಈ ರೀತಿ ಟಾರ್ಚರ್ ಮಾಡಿದ್ರೆ ಒಂದು ವೇಳೆ ಆತನ ಮನೆಗೆ ಏನಾದ್ರು ಗೊತ್ತಾಗುತ್ತೆ, ಹಾಗೆ ಹೀಗೆ ಸಮಾಜಕ್ಕೆ ಹೆದರಿ ಏನಾದ್ರು ಜೀವಕ್ಕೆ ಅಪಾಯ ಮಾಡ್ಕೊಳ್ಬಹುದಿತ್ತು. ಆ ರೀತಿ ಕೃತ್ಯವನ್ನ ಎಸಗಿದ್ದಾನೆ ರೇಣುಕಾ ಸ್ವಾಮಿ. ಎಷ್ಟೋ ಮಹಿಳೆಯರ, ಎಷ್ಟೋ ಸೆಲೆಬ್ರಿಟಿಗಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ಅಂತಹ ಒಬ್ಬ ವಿಕೃತ ಕಾಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತಹ ಒಬ್ಬ ರೇಣುಕಾ ಸ್ವಾಮಿ ಸಾವಿಗೆ ಇಷ್ಟೆಲ್ಲ ನಡೆದು ಹೋಯ್ತು. ಬಟ್ ಆತನನ್ನ ಸಾಯಿಸಿದ್ದು ಸರಿನಾ ಅಂತ ಕೇಳೋದಾದ್ರೆ ಖಂಡಿತ ಸರಿಯಲ್ಲ. ಬಟ್ ಇವರು ಸಾಯಿಸಿದ್ದಾರೆ ಅನ್ನೋದಕ್ಕಿಂತ ಇನ್ನೂ ಹೆಚ್ಚಾಗಿ ಯಾವ ರೀತಿ ಓಡಿದ್ರು, ಅದು ಏನೆಲ್ಲ ಆಯ್ತು ಅನ್ನೋದು ಕಾನೂನು ಮುಖಾಂತರನೇ ತನಿಖೆಯಿಂದ ಗೊತ್ತಾಗುತ್ತೆ. ಬಟ್ ಇಲ್ಲಿವರೆಗೆ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಆತ ಮೆಸೇಜ್ ಮಾಡಿದ್ದು ನಿಜ. ಆತನ ಮೆಸೇಜ್ಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ. ನೀವು ನೋಡ್ತಾ ಇದಾರ, ನೀವು ನೋಡ್ಬೋದು, ಡಿಸ್ಪ್ಲೇನಲ್ಲಿ ಬರ್ತಾ ಇದೆ. ಆತನ ಮೆಸೇಜ್ನ ಖಂಡಿತ ನೋಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಮತ್ತು ಅದನ್ನ ಓದ್ಲಿಕ್ಕೂ ಸಾಧ್ಯ ಇಲ್ಲ. ಕೆಲವೊಂದು ಪದಗಳನ್ನ ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಆ ರೀತಿ ಕೆಟ್ಟ ಪದಗಳು, ಕೆಟ್ಟ ಇಮೇಜ್ಗಳಂತೂ ತೋರ್ಸಕ್ ಸಾಧ್ಯನೇ ಇಲ್ಲ. ಅಷ್ಟು ಅಶ್ಲೀಲವಾಗಿರ್ತಕ್ಕಂಥ ಇಮೇಜ್ಗಳನ್ನ ಕಳಿಸಿದ್ದಾನೆ. ನೋಡಿ ಪಾಪ ಅವ್ರ ತಂದೆ ತಾಯಿ ಗೊತ್ತಿರೋದಿಲ್ಲ ಈತ ಏನ್ ಮಾಡ್ತಾವನು. ಈತ ಏನೋ ಅಪೋಲೋ ಫಾರ್ಮಸಿನಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಮದುವೆ ಬೇರೆ ಆಗಿದೆ ಅವನಿಗೆ, ಆಯ್ತಾ. ತನ್ನ ತಂದೆ, ತನ್ನ ತಾಯಿ, ಇವರೆಲ್ಲ ನನ್ನ ಮಗ ಬಹಳ ಗನಂದಾರಿ ಕೆಲಸ ಮಾಡ್ತಾವನೆ, ಒಂದು ಅದ್ಭುತವಾದ ಕೆಲಸ ಮಾಡ್ತಾವನೆ ಅಂತ ಮನೇಲಿ ಪಾಪ ಅವ್ರಿಗೇನು ಗೊತ್ತಿಲ್ಲ. ಅವ್ರ ಅಮಾಯಕರು, ಖಂಡಿತ ಅವ್ರ ಅಮಾಯಕರು. ಆದ್ರೆ ರೇಣುಕಾ ಸ್ವಾಮಿ ಯಾವುದೇ ಕಾರಣಕ್ಕೂ ಅಮಾಯಕ ಅಲ್ಲ. ನನ್ನ ಪ್ರಕಾರ ಅಂತೂ ರೇಣುಕಾ ಸ್ವಾಮಿ ಅಮಾಯಕನೇ ಅಲ್ಲ, ಒಬ್ಬ ವಿಕೃತ ಕಾಮಿ ಅಂತ ಹೇಳ್ಬಿಡ್ತೀನಿ ನಾನು. ಅವನ ಬಗ್ಗೆ ನನಗೆ ಯಾವುದೇ ರೀತಿ ಕರುಣೆನೇ ಇಲ್ಲ. ಬಟ್ ಖಂಡಿತ ಯಾರಿಗೆ ಆಗ್ಲಿ ಈ ರೀತಿ ಮಾಡಿದ್ರೆ ಖಂಡಿತ ಕೋಪ ಬರುತ್ತೆ, ಖಂಡಿತ ಕೆಂಡಾಕಾರ ಅಂತೂ ಖಂಡಿತ. ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಹಿಡಿದಿದ್ದಾರೆ ಅಂತ ಅನ್ಸುತ್ತೆ ಖಂಡಿತ. ಯಾಕೆಂದ್ರೆ ದರ್ಶನ್ ಅವರು ಈ ರೀತಿ ಕಾನೂನ ಕೈಗೆ ತಗೊಂಡು ಈ ರೀತಿ ಅವನ್ನ ಎತ್ತಾಕೊಂಡು ಬಂದು ಅವನಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದ್ರೆ ತಪ್ಪು. ಆಕ್ಚುಲಿ ಆತರ ಮಾಡಬಾರ್ದಾಗಿತ್ತು. ಆತರ ಮಾಡಕ್ ಹೋಗಿನೇ ಏನೋ ಆಗಿದೆ. ಬಟ್ ಅದು ಏನಾಗಿದೆ ಅಂತ ಅದು, ಯಾಕೆಂದ್ರೆ ದರ್ಶನ್ ಅವರ ಬಗ್ಗೆ ಮಾತಾಡೋದಾದ್ರೆ ಅವರು ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ್ರು, ಒಬ್ಬ ತುಂಬಾ ಸರಳತೆ. ಯಾಕೆಂದ್ರೆ ಅವ್ನು ಕೆಲವೊಂದು ವಿಜುವಲ್ಸ್ ನೀವು ನೋಡ್ಬೋದು, ಎಷ್ಟು ಸರಳತೆ ಇದೆ ಅಂದ್ರೆ ತುಂಬಾನೇ ಸರಳತೆ. ನೀವು ಕೆಲವೊಂದು ವಿಜುವಲ್ ನೋಡಿದ್ರೆ ಶಿವಣ್ಣನ್ ಕಂಡ್ರೆ ಯಾವ ರೀತಿ ನಡ್ಕೋತಾ ಇದ್ರು ಅಂದ್ರೆ, ಮೀನ್ಸ್ ಅವರ ಅಭಿಮಾನಿಗಳು ಅವ್ರನ್ನ ಭೇಟಿ ಮಾಡಕ್ ಬಂದಾಗ ಅವ್ರು ನಡ್ಕೋತಿದ್ದಂತಹ ರೀತಿ ಅವ್ರಿಗೆ ಕೋಪ ಬರ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಆದ್ರೆ ಅಷ್ಟೇ ಮುಗ್ಧ ವ್ಯಕ್ತಿಯಾಗಿದ್ದಂತಹ ದರ್ಶನ್ ಅವ್ರಿಗೆ ಈ ರೀತಿ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂದ್ರೆ ಖಂಡಿತ ಅವರ ಮನಸ್ಥಿತಿ ಯಾವ ರೀತಿ ವಿಕೋಪಕ್ಕೆ ಹೋಗಿರ್ಬೋದು, ಇವನ ಮೆಸೇಜ್ ಎಷ್ಟು ಟ್ರಿಗರ್ ಮಾಡಿರ್ಬೋದು ಅಂತ ನಾವು ಊಹೆ ಮಾಡ್ಕೋಬೇಕಾಗತ್ತೆ. ನಾವು ಒಂದೇ ಆಂಗಲಲ್ಲಿ ಮಾತಾಡಬಾರ್ದು. ನಾವು ದರ್ಶನ್ ಅವರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ದರ್ಶನ್ ಕ್ರೌರ್ಯ, ದರ್ಶನ್ ಅಟ್ಟಹಾಸ, ಹೀಗೆ ಒಂದೇ ಆಂಗಲಲ್ಲಿ ಮಾತಾಡೋಕೆ ಹೋಗ್ಬಾರ್ದು. ಆಕ್ಚುಲಿ ಒಂದ್ ಸೈಡ್ ಆಗಿ ಮಾತಾಡಬಾರ್ದು. ಒಬ್ಬ ನಾರ್ಮಲ್, ಒಬ್ಬ ಎಷ್ಟೋ ಜನರಿಗೆ, ಎಷ್ಟೋ ಅನಾಥರಿಗೆ ದಾರಿದೀಪವಾಗಿದ್ದಂತಹ ಒಬ್ಬ ವ್ಯಕ್ತಿ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಂತಹ ವ್ಯಕ್ತಿ. ಅಂದ್ರೆ ನೀವು ನೋಡಿರ್ಬೋದು, ದರ್ಶನ್ ಅವರು ಕರೆ ಕೊಟ್ಟಾಗ, ಈ ಕೊರೋನಾ ಟೈಮಲ್ಲಿ ದರ್ಶನ್ ಅವರು ಕರೆ ಕೊಟ್ಟಾಗ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಈ ತರ ಒಂದು ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತಹ ಆಹಾರ ಪೂರೈಕೆನ ಮಾಡ್ಕೊಳ್ಳಿ, ನಾನು ಈ ತರ ಮಾಡ್ಕೊಳ್ಳಿ ಅಂತ ಒಂದು ಕರೆ ಕೊಟ್ಟಾಗ ಎಷ್ಟೋ ಜನ ದುಡ್ಡಿರುವಂಥವ್ರು, ಎಷ್ಟೋ ಜನ ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚವನ್ನ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಎಷ್ಟೋ ಒಂದು ಮಠಗಳಿಗೆ ಅಕ್ಕಿಯನ್ನ ಗಳಿಸ್ಕೊಡ್ತಾ ಇದ್ರು. ಈ ತರ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ರು. ನಾವು ತೆರೆ ಮೇಲೆ ಅಷ್ಟೇ ಅಲ್ಲ ಅವ್ರನ್ನ ನೋಡೋದು, ಬಟ್ ಈ ರೀತಿ ತೆರೆಯಿಂದ ಹೊರಗಡೆ ನೋಡಿದಾಗ ನಾವು ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು.
ಅಂತಹ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಮತ್ತೆ ಎಸ್ಪೆಷಲಿ ಹೊಸಬರು ಏನಾದರೂ ಸಿನಿಮಾ ಮಾಡಕ್ಕೆ ಬಂದಾಗ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಹೊಸಬರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ರು. ಯಾವುದೇ ಒಂದು ಪ್ರಮೋಷನ್ ಕರೆದ್ರೆ ಪ್ರತಿಯೊಬ್ಬರಿಗೂ ಪ್ರಮೋಷನ್ಗೆ ಬಂದ್ ಮಾಡ್ಕೊಡುವಂಥದ್ದು, ಅವರಿಗೆ ಸಪೋರ್ಟ್ ಮಾಡುವಂಥದ್ದು, ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ರು. ಎಸ್ಪೆಷಲಿ ಕನ್ನಡಕ್ಕಾಗಿ ದುಡಿತಾ ಇದ್ರು. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೋಸ್ಕರನೇ ಅವರು ಇದು ಮಾಡ್ತಾ ಇದ್ರು. ಬೇರೆ ಭಾಷೆ ಪ್ಯಾನ್ ಇಂಡಿಯಾ ಈ ಥರದ್ದೆಲ್ಲ ಕಾನ್ಸೆಪ್ಟ್ ಇಲ್ಲ ಅವರಲ್ಲಿ. ಯಾವುದೇ ಒಂದು ಸಿನಿಮಾ ನೋಡಿದ್ರೆ ಈ ಪ್ಯಾನ್ ಇಂಡಿಯಾ ಗಿನ್ ಇಂಡಿಯಾ ಆ ಥರ ಒಂದು ಮೈಂಡ್ ಸೆಟ್ ಇರಲಿಲ್ಲ ಅವ್ರಿಗೆ. ಯಾವುದೇ ಸಿನಿಮಾ ಮಾಡಿದ್ರು ಕನ್ನಡದವರೇ ಆರ್ಟಿಸ್ಟ್ ಆಗಿರಬೇಕು, ಕನ್ನಡದಲ್ಲಿ ಸಿಗದೇ ಇದ್ದಾಗ ಮಾತ್ರ ಬೇರೆ ಭಾಷೆಯಲ್ಲಿ ಕರ್ಕೊಬಂದು ಆ್ಯಕ್ಟ್ ಮಾಡಿಸ್ಬೇಕಿತ್ತು. ಅವ್ರನ್ನ ಆ್ಯಕ್ಟ್ ಮಾಡಿಸ್ತವ್ರೆ ಅಂದರೆ ಕನ್ನಡದಲ್ಲಿ ಯಾರು ಅದಕ್ಕೆ ಈಕ್ವಲೆಂಟ್ ಆ್ಯಕ್ಟರ್ ಇಲ್ಲ ಅಂದ್ರೆ ಅಷ್ಟೇ ಕರೆಸ್ಬೇಕಿತ್ತು ಹೊರತು, ಕನ್ನಡದಲ್ಲಿದ್ದರೆ ಫಸ್ಟ್ ಪ್ರಿಫರೆನ್ಸ್ ಕನ್ನಡದವ್ರಿಗೆ ಕೊಡಬೇಕಿತ್ತು. ಈ ಥರ ಒಂದು ಮೆಂಟಾಲಿಟಿ ಇತ್ತು. ಯಾಕೆಂದರೆ ಇದನ್ನ ನಾನು ಹೇಳ್ತಾ ಇರೋದಲ್ಲ, ಎಷ್ಟೋ ಸೆಲೆಬ್ರಿಟಿಗಳು ಹೇಳಿದ್ದಾರೆ, ಎಷ್ಟೋ ಡೈರೆಕ್ಟರ್ಗಳು ಹೇಳಿದ್ದಾರೆ. ಈ ಥರ ಒಂದು ವ್ಯಕ್ತಿತ್ವ ಇದ್ದಂತಹ ವ್ಯಕ್ತಿ ಆದಷ್ಟು ಬೇಗ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಹೊರಗಡೆ ಬರಲಿ ಅನ್ನೋದೇ ನಮ್ಮ ಕಾಳಜಿ. ದರ್ಶನ್ ಅವ್ರ ಪರವಾಗಿ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೋಬಹುದು, ಬಟ್ ದರ್ಶನ್ ಅವ್ರ ಪರ ಅಂತಾನೆ ಅಲ್ಲ. ಬಟ್ ಆ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿದಂಥ ವ್ಯಕ್ತಿ, ಆ ರೀತಿ ಸಮಾಜದಲ್ಲಿ ಒಂದು ಮಾದರಿಯಾಗಿ ಬದುಕಿದಂಥ ವ್ಯಕ್ತಿ. ಅವ್ರಿಗೆ ಕೋಪ ಇದೆ ಖಂಡಿತ, ಅವ್ರ ಭಾಷೆ ಕೆಲವೊಂದ್ಸಲ ಎಡವಿಡ್ಬೋದು, ಅವ್ರು ಮಾತಾಡ್ತಕ್ಕಂಥ ಭಾಷೆನಲ್ಲಿ ಎಡವಬಹುದು, ಆದರೆ ಕೋಪ ಇರ್ಬೋದು. ಆದರೆ ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿ ಅಲ್ಲ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥ ವ್ಯಕ್ತಿ. ಇಂತಹ ವ್ಯಕ್ತಿ ಸತ್ಯಕ್ಕೆ ಜಯ ಸಿಗಲಿ ಮತ್ತು ರೇಣುಕಾ ಸ್ವಾಮಿ ಕುಟುಂಬದವರಿಗೆ ಜೀವನಾಂಶಕ್ಕೆ ಒಂದು ದಾರಿಯಾಗಲಿ, ಒಂದು ನ್ಯಾಯ ಸಿಗಲಿ.